ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪಂಚಮಹಾಯಜ್ಞ ಸಂಧಿಯಲ್ಲಿ 8ನೇ ಪದ್ಯ. ಪಂಚನಾರಿ ತುರುಗದಂದದಿ ಪಂಚರೂಪಾತ್ಮಕನು ತಾ ಷಟ್ ಪಂಚರೂಪವ ಧರಿಸಿ ತತ್ತದ್ನಾಮದಿಂ ಕರೆಸಿ. ಪಂಚಪಾವಕ ಮುಖದಿ ಗುಣಮಯ ಪಂಚಭೂತಾತ್ಮಕ ಶರೀರವ ಪಂಚವಿಧ ಜೀವರಿಗೆ ಕೊಟ್ಟಲ್ಲಲ್ಲೇ ರಮಿಸುವನು. ಪಂಚನಾರಿ ತುರುಗದಂದದಿ 5 ಸ್ತ್ರೀಗಳಿಂದ ಕೂಡಿದ ಕುದುರೆಯಂತೆ ಪಂಚರೂಪಾತ್ಮಕನು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ 5 ರೂಪದಿಂದ ತಾ ಷಟ್ ಪಂಚರೂಪವ ಧರಿಸಿ. ಮತ್ತು ಹೇಳ್ತಾರೆ ಷಟ್ ಪಂಚ ಅಂತಂದರೆ 30 ರೂಪದಿಂದ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಇವು 5 ಮೂಲ ರೂಪಗಳು. ಒಂದೊಂದರಲ್ಲಿ 5ರಂತೆ 25 ರೂಪಗಳು. ಇವೆಲ್ಲ ಕೂಡಿಸಿದರೆ ಷಟ್ ಪಂಚರೂಪಾತ್ಮಕನು 6 30 ರೂಪಗಳಿಂದ ಧಾರಣ ಮಾಡಿ ತಾ ಷಟ್ ಪಂಚರೂಪವ ಧಾರಣ ಮಾಡಿ ತತ್ತದ್ ನಾಮದಿಂ ಕರೆಸಿ ಆಯಾ ಹೆಸರಿನಿಂದ ಕರೆಸಿಕೊಳ್ಳುತ್ತಾ ಪಂಚಪಾವಕ 5 ಮುಖ 5 ಅಗ್ನಿಯ ಮುಖದಿ ಅಂದರೆ ದ್ವಾರದಿಂದ ಪಂಚಭೂತಾತ್ಮಕ ಹೇಳ್ತಾ ಇದ್ದಾರೆ. ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ ಇವುಗಳಲ್ಲಿ ಗುಣಮಯ ತ್ರಿಗುಣಾತ್ಮಕರ ಅಂದರೆ ಸತ್ವ, ರಜ, ತಮ ಗುಣಗಳಿಂದ ಈ ಪಂಚಭೂತದಿಂದ ಮಿಳಿತವಾದ ಸ್ಥೂಲ ಶರೀರವನ್ನು ಪಂಚವಿಧ ಜೀವರಿಗೆ, ದೇವ, ಋಷಿ, ಪಿತೃ, ಮಾನವ, ದಾನವರಿಗೆ ಅಥವಾ ಮುಕ್ತಿಯೋಗ್ಯರು, ನಿತ್ಯ ಸಂಸಾರಿಗಳಲ್ಲಿ 3 ವಿಧ ದಾನವರು, ತಮೋಯೋಗ್ಯರಿಗೆ ಕೊಟ್ಟು ಈ ಸ್ಥೂಲ ಶರೀರಗತ ಎಲ್ಲ ವಿಭಾಗಗಳಲ್ಲಿದ್ದು ರಮಿಸುವನು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಅಂಗಾಂಗಗಳಲ್ಲಿದ್ದು ಕಾರ್ಯ ಮಾಡುತ್ತಾ ಮಹಾಲಕ್ಷ್ಮೀ ದೇವಿಯೊಡನೆ ಸಕಲ ತತ್ವಾಭಿಮಾನಿ ದೇವತೆಗಳ ದ್ವಾರ ವಿಹಾರ ಮಾಡ್ತಾನೆ. ನಾರಾಯಣ ಮುಖ, ವಾಸುದೇವ ಮಧ್ಯ ಅಂಗ, ಸಂಕರ್ಷಣ ಪಾದ, ದಕ್ಷಿಣ ಭಾಗ ಪ್ರದ್ಯುಮ್ನ, ಎಡಭಾಗ ಅನಿರುದ್ಧ ಈ ರೀತಿಯಾಗಿ 30 ರೂಪಗಳು. ಪಂಚವಿಧ ಜೀವರು ಅಂದರೆ ದೇವ, ಋಷಿ, ಪಿತೃ, ದಾನವ, ಮಾನವ ಅಂತಲೂ ಹೇಳ್ತಾ ಇದ್ದಾರೆ. ವಿಧಿಭವಾದಿ ಸಮಸ್ತ ದೇವರ ಹೃದಯದೊಳಗೆ ಕಾತ್ಮ ನೆನೆಸುವ ಪದುಮನಾಭನು ಅಚ್ಯುತನಂತಾದಿರೂಪದಲ್ಲಿ ಅಧಿಸುಭೂತಧ್ಯಾತ್ಮವಧಿ ದೈವದೊಳು ಕರೆಸುವ ಪ್ರಾಣನಾಗಾಭಿಧನು ದಶರೂಪದಲ್ಲಿ ದಶವಿಧ ಪ್ರಾಣರೊಳಗೆದ್ದು ವಿವಿಧಿಭವಾದಿ ಸಮಸ್ತ ಜೀವರ ಹೃದಯದೊಳಗೆ ಕಾತ್ಮನ ಬ್ರಹ್ಮಾದಿ ತೃಣಾಂತ ಜೀವರ ಹೃದಯ ಜೀವಾಂತರ್ಯಾಮಿಯಾಗಿದ್ದು ಏಕಾತ್ಮ ಅಂದರೆ ಒಬ್ಬನೇ ಇದ್ದಾನೆ, ಎಲ್ಲರಲ್ಲೂ ಅವನೊಬ್ಬನೇ ಇರೋದು. ಪದ್ಮನಾಭನು ಬ್ರಹ್ಮದೇವರನ್ನು ನಾಭಿಯಿಂದ ಹುಟ್ಟಿಸಿದ ಕಮಲನಾಭಿರೂಪಿಯಾಗಿರುವಂತಹ ಪರಮಾತ್ಮ ಅಧಿಸುಭೂತದಲ್ಲಿ ಅನಂತ ಅಧ್ಯಾತ್ಮದಲ್ಲಿ ಗೋವಿಂದನು, ಅಧಿದೈವದಲ್ಲಿ ಅಚ್ಯುತ ಅಂತ ಈ ರೀತಿಯಾಗಿದ್ದಾನೆ. ಇನ್ನು ಶರೀರದೊಳಗಿರುವ ದಶಪ್ರಾಣರಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ ಈ 10 ಜನ ಪ್ರಾಣರಲ್ಲಿ 10 ರೂಪದಿಂದ ಇದ್ದು ದಶವಿಧ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಪರಮಾತ್ಮ ತಾನು ವಾಯುವಂತರ್ಗತನಾಗಿ ಈ ರೀತಿಯಾಗಿದ್ದು ಎಲ್ಲ ಕಾರ್ಯಗಳನ್ನು ಅವನೇ ಮಾಡಿಸ್ತಾ ಇದ್ದಾನೆ.
5,076,300 ರೂಪಗಳೇರೆರಡು ಸ್ಥಾನದಲ್ಲಿ ಚಿಂತಿಪುದು ಅನುದಿನದಿ ಬುಧರು. 127,36,000 ರೂಪದಿಂದ ಶಮಾರುತರೊಳಗಿದ್ದವರವರ ಪೆಸರಿಂದ ಕರೆಸುವನು. 5 ಅಂದರೆ 2 5 10, 26,300 ಅಂದರೆ 10,326 ರೂಪಗಳಿಂದ ಈರೆರಡು ಸ್ಥಾನದಲ್ಲಿ ದೇಹ ಚತುಷ್ಟಯವಾಗಿರುವಂತಹ ಜೀವ, ಲಿಂಗ, ಅನಿರುದ್ಧ ಸ್ಥೂಲ ಶರೀರದಲ್ಲಿ ಪ್ರಕೃತಿ ಪರಮಾಣುಗಳ ಅನುಸರಿಸಿ ಇರ್ತಾ ಇದ್ದಾನೆ ಪರಮಾತ್ಮ. ಅಥವಾ ಹಿಂದೆ ಹೇಳಿದ ಏಕಾತ್ಮ, ಅಧ್ಯಾತ್ಮ, ಅಧಿದೈವ, ಅಧಿಭೂತ ದಶ ಪ್ರಾಣರುಗಳಲ್ಲಿ ಆಯಾ ನಾಮಗಳಿಂದ ಸಂಖ್ಯಾನುಸಾರವಾಗಿ 18,127 ರೂಪದಿಂದ ಅಲ್ಲಿರುವ ಪ್ರಕೃತಿ ಬಿಂದುಗಳಲ್ಲಿ ಇರುವ ರೂಪಗಳು. ದಶವಿಧ ಪ್ರಾಣಾದಿ 5, ನಾಗಾದಿ 5 ಹೀಗೆ 10 ಜನ ಪ್ರಾಣರಲ್ಲಿ ಇಷ್ಟು ರೂಪಗಳಿಂದ ಪರಮಾತ್ಮ ಇದ್ದು ಆ ಪ್ರಾಣಾದಿ ನಾಮಗಳಿಂದ ಕರೆಸುತ್ತಾನೆಂದು ಬುಧರು ಜ್ಞಾನಿಗಳು ಅನುದಿನದಿ ದಿನೇ ದಿನೇ ನಿರಂತರದಲ್ಲಿ ಚಿಂತನೆ ಮಾಡಬೇಕೆಂದು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಭಗವಂತನ ರೂಪ ಸಂಖ್ಯೆ ಹೇಳ್ತಾ ಇದ್ದಾರೆ. 5 ಇದರಿಂದ 10,326 ರೂಪಗಳಿಂದ ಪರಮಾತ್ಮ 4 ಸ್ಥಾನ ದೇಹದಲ್ಲಿ ಇದ್ದಾನೆ. ಅಧ್ಯಾತ್ಮ, ಅಧಿದೈವ, ಅಧಿಭೂತ, ಹೃದಯ. 18,127 ರೂಪಗಳಿಂದ 10 ಪ್ರಾಣರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅತಿಶಯ ಪ್ರೇರಿಸು ಚೇಷ್ಟಾಯುಕ್ತ ಮಾಡುವುದರಿಂದ ಪ್ರಾಣನು, ಅವಾಕ್ ಕೆಳಗೆ ಇರುವುದರಿಂದ, ಕೆಳಗೆ ತರುವುದರಿಂದ ಅಪಾನ ಅಂತ ಕರೆಸ್ಕೊಳ್ತಾನೆ. ವಿವಿಧ ರೂಪವಾಗಿ ಪ್ರೇರಿಸುವುದರಿಂದ ವ್ಯಾನ ಅಂತ ಅನಿಸ್ಕೊಳ್ತಾನೆ. ಅವನು ಅನ್ನರೂಪನು, ಉಪಜೀವ್ಯನು ಆದುದರಿಂದ ಉದಾನನು, ಸಮಾನನಾದುದರಿಂದ ಸಮಾನನು ಕರೆಸ್ಕೊಳ್ತೀವಿ. ತನ್ನ ಸ್ವಸ್ಥಿತಿಯನ್ನು ಬಿಟ್ಟು ಬದಲಾವಣೆಯನ್ನು ಹೊಂದದಿರುವುದರಿಂದ ನಾಗನು. ಉತ್ಕೃಷ್ಟ ಸುಖ ಜ್ಞಾನ ರೂಪನು, ಅವುಗಳನ್ನು ಕೊಡುವನಾದ್ದರಿಂದ ಕೂರ್ಮನು. ಜ್ಞಾನಿಗಳಿಗೆ, ಅಜಾದಿಗಳಿಗೆ ಅಕಾಮಿತ ಪ್ರಧಾನದಿಂದ ಕೃಕಲ. ದೇವತೆಗಳಿಗೆ ಇಷ್ಟಪ್ರಧಾನಾದ್ದರಿಂದ ತನ್ನನ್ನು ತಾನೇ ಕೊಡುವುದರಿಂದ ದೇವದತ್ತ. ಧನವನ್ನು ಜಯಿಸುವುದರಿಂದ ಧನಂಜಯ. ಹೀಗೆ ಹೇಳಿದ್ದಾರೆ. ಚಿತ್ತೈಸುವುದು 8,20,450 ಸುಮೂರ್ತಿಗಳು ಅಹವಲ್ಲೆ ಪರ್ಯಂತ. 14 ರೂಪಗಳ ನೆರೆ ಬಿತ್ತಿರುವ ಈ ಪರಿ ತಿಳಿದು ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡು ಕೊಂಡಾಡು. ಚಿತ್ತೈಸುವುದು ಮನಮುಟ್ಟಿ ಕೇಳು, ಕೇಳಿ ತಿಳ್ಕೊ. ಭಗವಂತನಲ್ಲಿ ಭಕ್ತಿಯುತರಾಗಿ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. 20,453 ಸುಮೂರ್ತಿಗಳು. ಇಲ್ಲಿ ಹೇಳ್ತಾ ಇದ್ದಾರೆ 28,453 ಮೂರ್ತಿಗಳು. ಅಹವು ಒಂದು ಇವೆ. ಅಲ್ಲೇ ಪರ್ಯಂತ ಎಂದರೆ 14 ರೂಪಗಳು, 4 ರೂಪಗಳು, 10 ದಶ ಪ್ರಾಣಾದಿಗಳಲ್ಲಿರುವ ರೂಪಗಳು ಮತ್ತು 4 ಸ್ಥಾನ, 4 ದೇಹಗತವಾಗಿರುವಂತಹ ಪ್ರಕೃತಿ ಪರಮಾಣುಗಳು ತಿಳಿದು ಬಿತ್ತರುವ ವಿಸ್ತಾರವನ್ನು ತಿಳ್ಕೋಬೇಕು ಅಂತ ಹೇಳ್ತಾರೆ. ಈ ಪ್ರಕಾರ ಪುರುಷೋತ್ತಮನ, ಈ ರೀತಿಯಾಗಿ ಪರಮಾತ್ಮನ ಪುರುಷರಲ್ಲಿ ಉತ್ತಮ ಶ್ರೀಹರಿಯನ್ನು 4 ಶರೀರಗಳಲ್ಲಿ, ದಶಪ್ರಾಣರಲ್ಲಿ, ಸರ್ವತ್ರ ಎಲ್ಲ ಕಡೆಯಲ್ಲಿ ಅಂದರೆ ಶರೀರದ ಎಲ್ಲ ಕಡೆಯಲ್ಲಿ ತಿಳಿದು ಪೂಜಿಸು ಅಂತ ಹೇಳ್ತಾರೆ. ಕೊಂಡಾಡು, ಸ್ತೋತ್ರ ಮಾಡು. ಮಾನವರಾದ ನಾವು ಪ್ರತಿದಿನ ಕಾರಣ ಕಾರ್ಯರೂಪಗಳನ್ನು ತಿಳಿದುಕೊಂಡು ಚಿಂತನೆ ಮಾಡಿ ಪ್ರತಿನಿತ್ಯ ಸ್ಮರಣೆ ಮಾಡಿದರೆ ತಾಪತ್ರಯ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ತಾಪತ್ರಯಗಳ ಪರಿಹಾರ ಮಾಡಿ ಪರಮಾತ್ಮ ಫಲವನ್ನು ತಂದು ಕೊಡ್ತಾನೆ. ಈರೆರಡು ಶತ 16,000 ರೂಪ ಸರ್ವ ಶರೀರದೊಳು ಶಬ್ದಾದಿಗಳ ಅಧಿಷ್ಠಾನದೊಳಗೆಪ್ಪ. ಮಾರುತನು ನಾಗಾದಿ ರೂಪದಿ 3ನೇ ಗುಣಮಾನಿ ಶ್ರೀ ದುರ್ಗಾರಮಣ ವಿದ್ಯಾ ಕುಮೋಹವ ಕೊಡುವ ಕರ್ಣಕ್ಕೆ. 2,16,000 ಅಂದರೆ 16,408 ರೂಪಗಳಿಂದ ಸರ್ವ ಶರೀರಗಳಿಗೆ ದೇಹದಲ್ಲಿರುವಂತಹ
ದೇಹದಲ್ಲಿದ್ದಾನೆ ಅಂತ ಹೇಳ್ತಾರೆ. 4 ಶರೀರದಲ್ಲಿದ್ದಾನೆ. ಶಬ್ದಾದಿಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿದ್ದಾನೆ. ಪಂಚ ತನ್ಮಾತ್ರಗಳಲ್ಲಿ ಪ್ರೇರಕನಾಗಿದ್ದಾನೆ. ಮಾರುತ, ವಾಯುವಿನ, ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯ ಈ 5 ರೂಪಗಳ ಪ್ರಾಣರೂಪ ಅಧಿಷ್ಠಾನಗಳಲ್ಲಿದ್ದು ಮೂರನೇ ಗುಣಮಾನಿ ತಮೋ ಗುಣಮಾನಿಯಾಗಿರುವಂತಹ ದುರ್ಗಾದೇವಿಯರ ರಮಣ ಇಷ್ಟು ರೂಪಗಳಿಂದ ಎದ್ದು ಅವಿದ್ಯಾ ಪಂಚಗತನಾಗಿ ಕುಮೋಹವ ಕೆಟ್ಟ ಮೋಹವನ್ನು ಕರ್ಣಕ್ಕೆ ಇಂದ್ರಿಯಗಳಿಗೆ ಕೊಡ್ತಾನೆ. ಅಂದರೆ ಸರ್ವ ಶರೀರದಲ್ಲಿ, ಅಂದರೆ ಲಿಂಗ ದೇಹದ ತಮೋ ಆವರಣಗತ ಶಬ್ದಾದಿಗಳಲ್ಲಿ ಕಾರಣರೂಪದಿಂದ ಎತ್ತಾ ಇದ್ದಾನೆ. ಅವ್ಯಕ್ತ ದೇಹಗತ ತಮೋ ಭಾಗಾದಿ ಅನಿರುದ್ಧ ದೇಹಗತ ಪಂಚತಮೋ ಆವರಣದಿ ಸ್ಥೂಲ ದೇಹದಲ್ಲಿ ತಮೋ ದೈತ್ಯಾದಿ ದ್ವಾರ ಅವಿದ್ಯಾ ಅಜ್ಞಾನಾದಿ ಕೊಟ್ಟು ಕೆಟ್ಟ ಮೋಹವನ್ನು ಅಜ್ಞಾನಿಗಳಿಗೆ ಕೊಡ್ತಾನೆ ಅಂತ ಹೇಳ್ತಾರೆ. ಶಬ್ದ ತಮ ಇಲ್ಲಿ ಕ್ರುದ್ಧೋಲ್ಕ, ಸ್ಪರ್ಶ ಮೋಹ ಇಲ್ಲಿ ಮಹೋಲ್ಕ, ರೂಪ ಮಹಾಮೋಹ ಇಲ್ಲಿ ವೀರೋಲ್ಕ, ರಸ ತಾಮಿಸ್ರ ಇಲ್ಲಿ ದ್ಯುಲ್ಕ, ಗಂಧ ಅಂಧತಾಮಿಸ್ರ ಇಲ್ಲಿ ಸಹಸ್ರೋಲ್ಕ. ಈ ರೀತಿಯಿಂದ ಇದ್ದಾನೆ ಪರಮಾತ್ಮ. ಅದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡು ಅಂತ ಹೇಳ್ತಾ ಇದ್ದೆ. 5 ವಿದ್ಯೆಗಳೊಳಗೆ ಇಹನಾಗಾದಿಗಳಧಿಷ್ಠಾನದಲ್ಲೇ ಲಕ್ಷ್ಮೀಧವನು ಕ್ರುದ್ಧೋಲ್ಕ ಮೊದಲಾದ 5 ರೂಪಗಳ ತಾಧರಿಸಿ ಸಜ್ಜನರ ವಿದ್ಯವ ಛೇದಿಸುವ ತಾಮಸರಿಗ ಜ್ಞಾನಾದಿಗಳ ಕೊಟ್ಟವರ ಸಾಧನವ ಮಾಡಿಸುವ. 5 ಅವಿದ್ಯೆಗಳು ಹಿಂದೆ ಹೇಳಿದಂತಹ ತಮಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರಲ್ಲಿ ಕ್ರಮವಾಗಿ ನಾಗ, ಕೂರ್ಮ, ಕೃಕಳ, ದೇವದತ್ತ, ಧನಂಜಯಾದಿ ವಾಯು ಅಧಿಷ್ಠಾನದಲ್ಲಿ ಲಕ್ಷ್ಮೀಧವ ಶ್ರೀಲಕ್ಷ್ಮೀ ರೂಪ ದುರ್ಗಾ ರೂಪಕ್ಕೆ ಭೇದವಿಲ್ಲ. ಅಂತಹ ಲಕ್ಷ್ಮೀಪ್ರದನಾಗಿ ಅದಕ್ಕೆ ಲಕ್ಷ್ಮೀಪ್ರದ ಅಂತ ಹೇಳ್ತಾರೆ. ಈ ಲಕ್ಷ್ಮೀ ರಮಣನಾಗಿರುವಂತಹ ಸ್ವಾಮಿ ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಕ್ರಮವಾಗಿ 5 ರೂಪಗಳನ್ನು ತಾನು ಧರಿಸಿ ತಾನು ಧಾರಣ ಮಾಡಿ ಸಜ್ಜನರ ವಿದ್ಯವ ಸಜ್ಜನರಾದ ಮುಕ್ತಿಯೋಗ್ಯರಾದ ಅವಿದ್ಯಾ ಅಜ್ಞಾನ ಮಿಥ್ಯಾಜ್ಞಾನಾದಿಗಳನ್ನು ಛೇದಿಸುವ ಅಂದರೆ ಕತ್ತರಿಸುವ, ಕಡ್ದು ಹಾಕ್ತಾನೆ. ತಾಮಸರಿಗೆ ತಮೋಗುಣವಿಶಿಷ್ಟರಾಗಿರುವಂಥ ಅಜ್ಞಾನಿಗಳಿಗೆ ಅಜ್ಞಾನಾದಿಗಳನ್ನು ಕೊಟ್ಟು ಅವರವರ ಸಾಧನವ ಮಾಡಿಸುವ. ಮುಕ್ತಿಯೋಗ್ಯರಿಗೆ ಒಳ್ಳೆ ಗತಿ ಕೊಡಲು ಅಂಥ ಒಳ್ಳೆಯ ಸುಜ್ಞಾನ ಪಾಲಿಸುವ. ತಾಮಸರಾದ ದೈತ್ಯಾದಿಗಳಿಗೆ ಅಜ್ಞಾನವನ್ನು ಕೊಟ್ಟು ತಮೋದ್ವಾರವನ್ನಕ್ಕೆ ಕಳಿಸ್ತಾ. ಈ ರೀತಿಯಾಗಿ ಪರಮಾತ್ಮ ಆಯಾ ಜೀವಿಗಳಿಗೆ ಆಯಾ ರೀತಿಗೆ ಮಾಡ್ತಾನೆ ಅಂತ ಹೇಳ್ತಾರೆ. ಗೋವುಗಳಲ್ಲುದ್ಗೀತನಿಯ ಪ್ರಸ್ತಾವ ಹೇಂಕಾರ 2 ರೂಪದಿ ಆವ್ಯಾಜ್ಯಗಳೊಳಗಿಹನು ಪ್ರತಿಹಾರ ವೈಹಯಗಳೊಳು ಜೇವನಪ್ರದ ನಿಧನ ಮನುಜರೊಳಿ ವಿಧದೊಳಿಹ ಪಂಚಸಾಮವ ಜಾವಜಾವಕ್ಕೆ ನೆನೆವರಿಗೆ 5 ಜನ್ಮಗಳ. ಗೋವುಗಳಲ್ಲಿ ಪರಮಾತ್ಮ ಸದ್ಗತಿಯನ್ನು ಕೊಡುವನಾದ ಕಾರಣ ಅವನಿಗೆ ಗೋ ಅಂತ ಕರೆಸ್ತಾನೆ. ಗೋವುಗಳಲ್ಲಿ ಪಶುವಾದ ಗೋವುಗಳಲ್ಲಿ ಉದ್ಗೀತ ನಾಮಕ ಸಾಮರೂಪ ಹರಿಯ ರೂಪ. ಉದ್ಗೀತನೆಂದರೆ ಓಂಕಾರದಿಂದ ಉಚ್ಚನೆಂದು ಸರ್ವೋತ್ತಮನೆಂದು ಗಾನ ಮಾಡಬರುವುದರಿಂದ ಪರಮಾತ್ಮನಿಗೆ ಉದ್ಗೀತ ಅಂತ ಹೆಸರು. ಅಥವಾ ನಾರಾಯಣನಿಂದ ವಾಸುದೇವಾದಿ ರೂಪಗಳು. ಆವಿರ್ಭೂತ ಉದ್ಭವವಾದ ಕಾರಣ ಉದ್ಗೀತ ನಾಮದಿಂದ ನಾರಾಯಣ ಇದ್ದಾನೆ. ಆವಿ ಅಂದರೆ ಕುರಿಗಳಲ್ಲಿ ಪ್ರಸ್ತಾವ. ಸೀತಾದಿಗಳಿಂದ ಸಂರಕ್ಷಣೆ ಮಾಡುವುದರಿಂದ ಆವಿ ಕುರಿಯಲ್ಲಿ ಪ್ರಸ್ತಾವ ಪ್ರಥಮ ಅವತಾರ ರೂಪನಾದ ವಾಸುದೇವನು ಪ್ರಸ್ತಾವ ಪ್ರಸ್ತೋತ್ರ ಅಂತ ಕರೆಸ್ಕೊತಾನೆ. ಆಜ ಅಂದರೆ ಆಡುಗಳಲ್ಲಿ. ಹೇಂಕಾರ ಸೃಷ್ಟಿಯನ್ನು ಮಾಡುವುದರಿಂದ ಪ್ರದ್ಯುಮ್ನನಿಗೆ ಹೇಂಕಾರ ಅಂತ ಕರೆಸುತ್ತಾರೆ. ಹಯಗಳಲ್ಲಿ ಪ್ರತಿಹಾರ ರೂಪ ಜಗತ್ತನ್ನು ಪ್ರೇರಿಸಿ ಪ್ರತಿಹರಣ ಮಾಡುವುದರಿಂದ ಅನಿರುದ್ಧಕ್ಕೆ ಪ್ರತಿಹಾರ ಅಂತ ಹೆಸರು. ಜೀವನ ಪ್ರದ ನಿಧನ ಮನುಜರೊಳು ಜೀವನ ಕೊಟ್ಟು ಸಂಹಾರ ಮಾಡುವುದರಿಂದ ನಿಧನನೆಂದು ಸಂಕರ್ಷಣಿಗೆ ಹೆಸರು. ಈ ಪ್ರಕಾರ ಪಂಚಸ್ವಾಮವ ಪರಮಾತ್ಮನಿಗೆ ಹೆಸರು, ಪಂಚಸಾಮ ಅಂತ ಹೆಸರು. ಇಂತಹ ಪಂಚಪಶು ಅಂದರೆ ಸುಖವನ್ನು ಕೊಡತಕ್ಕ ಪರಮಾತ್ಮ ಗೋವಿನಲ್ಲಿ, ಆವಿನಲ್ಲಿ, ಅಜದಲ್ಲಿ, ಹಯದಲ್ಲಿ, ಮನುಜರಲ್ಲಿ
ಎಲ್ಲ ಪಶುಗಳಲ್ಲಿ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮನ ಸಾಮೋಪಾಸನೆ ಮಾಡಿದರೆ ಅವಿದ್ಯಾ ಪರಿಹಾರ ಮಾಡಿ ಮುಂದೆ ಜನ್ಮಗಳನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗೋವುಗಳಲ್ಲಿ ಉದ್ಗೀತ, ಕುರಿಗಳೊಳಗೆ ಪ್ರಸ್ತಾವ, ಅಜ ಅಂದರೆ ಮೇಕೆಗಳಲ್ಲಿ ಹೀಂಕಾರ, ಹಯ ಅಂದರೆ ಕುದುರೆಗಳಲ್ಲಿ ಪ್ರತಿಹಾರ, ಮನುಷ್ಯರಲ್ಲಿ ನಿಧನ. ಈ 5 ರೂಪದಿಂದ ಪರಮಾತ್ಮ ಇದ್ದಾನೆ. ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಪರಮಾತ್ಮನನ್ನು ಪೂಜಿಸು ಅಂತ ಹೇಳ್ತಾ ಇದ್ದಾರೆ. ಯುಗ ಚತುಷ್ಟಯಗಳಲ್ಲಿ ತಾನಿದ್ದು ಯುಗ ಪ್ರವರ್ತಕ ಧರ್ಮ ಕರ್ಮಗಳಿಗೆ ಪ್ರವರ್ತಕ ವಾಸುದೇವಾದಿರೆರಡು ರೂಪ ತೆಗೆದುಕೊಂಡು ಯುಗಾಧಿಕೃತ ಯುಗ ಪ್ರವರ್ತಕ ಎನಿಸಿ ಧರ್ಮ ಪ್ರಕಟಕನು ತಾನಾಗಿ ಭಕ್ತರಿಗೇವ ಸಂಪದವ. ಯುಗ ಚತುಷ್ಟಯಗಳಲ್ಲಿ ತ್ರೇತಾಯುಗ, ದ್ವಾಪರಯುಗ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ 4 ಯುಗಗಳಲ್ಲಿ ಕಾಲನಾಮಕನಾದ ಪರಮಾತ್ಮ ತಾನೇ ಅಲ್ಲಿದ್ದು ಯುಗ ಪ್ರವರ್ತಕ 4 ಯುಗಗಳನ್ನು ನಡೆಸ್ತಾನೆ. ಧರ್ಮ ಕರ್ಮಗಳಿಗೆ ಆಯಾ ಯುಗದಲ್ಲಿ ನಡೆಯುವಂತಹ ಧರ್ಮ, ಆಯಾ ಕರ್ಮಗಳಿಗೆ ಅವನೇ ಪ್ರೇರಕನಾಗಿ ನಡೆಸ್ತಾನೆ. ತಾನೇ ವಾಸುದೇವಾದಿ ರೂಪಗಳಿಂದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಈ 4 ರೂಪವನ್ನು ತೆಗೆದುಕೊಂಡು ಯುಗಾಧಿಕೃತು ಎಂದು ಸಹಸ್ರನಾಮೋಕ್ತ ಇದೆ. ಚೇತನರುಗಳಲ್ಲಿ ಸಂಬಂಧಿಸಿರುವ ಸುಖ ಭೋಗಿಸುವರನ್ನು ಆದಿ ವಿಶ್ವತೋಮುಖನಾಗಿ ಎಲ್ಲ ರೀತಿಯಿಂದಲೂ ಮಾಡ್ತಾನೆ ಅವನೇ. ಯುಗ ಪ್ರವರ್ತಕ, ಆಯಾ ಯುಗದಲ್ಲಿದ್ದು ಅಭಿಷ್ಟಗಳನ್ನು ತಂದುಕೊಡುವನು ಅವನೇ. ಅಂದರೆ ಯಜ್ಞ, ದಾನ, ಸುಖೋಪಾಯಗಳಾಗಿರುವಂತಹ ಯಜ್ಞ ದಾನಾದಿಗಳನ್ನು ಪ್ರಕಟಕನು ತಾನಾಗಿ ದಿನೇ ದಿನೇ ಪ್ರವರ್ತಿಸುವವನು, ತಾನೇ ಆಗಿ ಭಕ್ತರಿಗೆ ಸಂಪತ್ತನ್ನು ಕೊಡುವವನಾಗಿದ್ದಾನೆ. ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಕಾಲನಾಮಕ ಪರಮಾತ್ಮ ಧರ್ಮ ಕರ್ಮಾನುಸಾರವಾಗಿ ಭಕ್ತರ ಅಭೀಷ್ಟಗಳನ್ನು ಪೂರ್ತಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ತಲೆಯೊಳಿಹ ನಾರಾಯಣನು ಗಂಟಲೊಳೊಡೆಯಲಿನ ವಾಸುದೇವನು ಬಲದಲಿಹ ಪ್ರದ್ಯುಮ್ನ ಎಡಭಾಗದಲ್ಲಿ ಅನಿರುದ್ಧ ಕೆಳಗಿನಂಗದಿ ಸಂಕರ್ಷಣ ತಿಳಿದು ಈ ಪರಿ ಸಕಲ ದೇಹಗಳೊಳಗೆ ಪಂಚಾತ್ಮಕನ ರೂಪವ ನೋಡು ಕೊಂಡಾಡು. ತಲೆಯಲ್ಲಿ ನಾರಾಯಣ ಇದ್ದಾನೆ. ಗಂಟಲೊಡಲು ಅಂದರೆ ಕುತ್ತಿಗೆ ಕೆಳಗೆ, ಒಡಲು ಮಧ್ಯದೆ, ಒಡಲು ಅಂದರೆ ಮಧ್ಯ ಭಾಗ, ಹೊಟ್ಟೆಯ ಭಾಗದಲ್ಲಿ ವಾಸುದೇವ ರೂಪದಿಂದ ಇದ್ದಾನೆ. ಬಲಭಾಗದಲ್ಲಿ ಪ್ರದ್ಯುಮ್ನ, ಶರೀರದ ಎಡಭಾಗಕ್ಕೆ ಅನಿರುದ್ಧ ದೇವ ಇದ್ದಾನೆ. ಕೆಳಗಿನಂಗದಿ ಕಟಿಪಾದ ಅಂತ ಕೆಳಭಾಗದಲ್ಲಿ ಸಂಕರ್ಷಣ ರೂಪಿಯಾಗಿರುವಂತಹ ಪರಮಾತ್ಮ ಇದ್ದಾನೆ. ತಿಳಿದು ಈ ಪ್ರಕಾರ ದೇಹಗಳಲ್ಲಿರುವ ನಾರಾಯಣಾದಿ ಪಂಚರೂಪಗಳನ್ನು, ಅವುಗಳ ಕಾರ್ಯಗಳನ್ನು ಜ್ಞಾನಿಗಳಿಂದ ಉಪದೇಶವನ್ನು ಹೊಂದಿ ತಿಳಿದುಕೊಂಡು ಸರ್ವದೇಹಗಳೊಳಗೆ ಸ್ಥೂಲ, ಅನಿರುದ್ಧ, ಲಿಗ್ಗ, ಸ್ವರೂಪ ಈ 4 ದೇಹಗಳಲ್ಲಿ ಪಂಚಾತ್ಮಕನ ನಾರಾಯಣಾದ 5 ರೂಪಗಳನ್ನು ನೋಡು ಅಂತ ಹೇಳ್ತಾರೆ. ಅಂದರೆ ಜ್ಞಾನಚಕ್ಷುಷಿನಿಂದ ನೋಡು, ಕೊಂಡಾಡು ಅಂದರೆ ಸ್ತುತಿ ಮಾಡು, ಸ್ತೋತ್ರ ಮಾಡು ಅಂತ ಹೇಳ್ತಾ ಇದ್ದಾರೆ. ನಾರಾಯಣನು ತಲೆಯಲ್ಲಿದ್ದಾನೆ. ಬಲಭಾಗದಲ್ಲಿ ಪ್ರದ್ಯುಮ್ನ, ಎಡಭಾಗದಲ್ಲಿ ಅನಿರುದ್ಧ. ಮಧ್ಯಭಾಗದಲ್ಲಿ ವಾಸುದೇವ, ಕೆಳಭಾಗದಲ್ಲಿ ಸಂಕರ್ಷಣ. ಈ ರೀತಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಸ್ಮರಣೆ ಮಾಡು ಅಂತ ಹೇಳಿ. ಪರಮಾತ್ಮ ನೋಡ್ರಿ ಎಷ್ಟು ರೂಪದಿಂದ ನಮ್ಮ ದೇಹದಲ್ಲಿದ್ದು ಆ ದೇಹದ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ತನುವಿಶಿಷ್ಟದಿಗಿಪ್ಪ ನಾರಾಯಣನು ಕಟಿಪಾದಾಂತ ಸಂಕರ್ಷಣು ಶಿರಜಗನಾಂತರಾಗಿಹ ವಾಸುದೇವಾಖ್ಯ ಅನಿಮಿಶೇಷ ನಿರುದ್ಧ ಪ್ರದ್ಯುಮ್ನನು ಎಡಬಲಭಾಗದಲ್ಲಿ ಎಡದಿ ಬಲಭಾಗದಲ್ಲಿ ಚಿಂತನೆಯ ಮಾಳ್ಪರ್ಯ ಗುಂಟೆ ಮೈಲಿಗೆ ವಿಧಿ ನಿಷೇಧಗಳು. ತನುವಿಶಿಷ್ಟದಿ ಶಿರವನ್ನು ಆರಂಭಿಸಿ
ಸೊಂಟದ ಪರ್ಯಂತ, ಟೊಂಕ ಪರ್ಯಂತ ನಾರಾಯಣ ಇದ್ದಾನೆ. ಕಟಿಪಾದ ಅಂತ ಸಂಕರ್ಷಣ, ಸೊಂಟದಿಂದ ಆರಂಭಿಸಿ ಕೆಳಭಾಗದಲ್ಲಿ ಸಂಕರ್ಷಣ. ಮತ್ತು ಶಿರಸ್ಸು ಜಗನಾಂತಹ ವಾಸುದೇವಾಖ್ಯ, ವಾಸುದೇವ ನಾಮಕನು ಶಿರಸ್ಸಾರಂಭಿಸಿ ಜಘನ ಮೀನಖಂಡದವರೆಗೆ ಇದ್ದಾನೆ. ಅನಿಮೇಶೇಷ, ರೆಪ್ಪೆ ಹಾಕದೇ ಇರುವಂತಹ, ನಿದ್ರೆ ಇಲ್ಲದ ದೇವತೆಗಳಿಗೆ ಒಡೆಯನಾಗಿರುವಂತಹ ಅನಿರುದ್ಧ ಪ್ರದ್ಯುಮ್ನರು. ಎಡದೆ ಅನಿರುದ್ಧ, ಬಲಭಾಗದಲ್ಲಿ ಪ್ರದ್ಯುಮ್ನ ಇದ್ದಾನೆ ಅಂತ ಸರಿಯಾಗಿ ತಿಳಿದುಕೊಂಡು ಮಾಡುವರಿಗೆ ಈ ರೀತಿಯಾಗಿ ತಿಳಿದುಕೊಂಡು ದೇಹದಲ್ಲಿ ಇದ್ದಾನೆ ತಿಳ್ಕೊಂಡು ಅವರಿಗೆ ಅಶುಚಿ, ಸ್ಪರ್ಶ ಮುಂತಾದ ದೋಷಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮನ ಈ 5 ರೂಪಗಳನ್ನು ಉಪಾಸಿಸುವವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪದುಮನಾಭನು ಪಾಣಿಯೊಳಗಿಹ ವದನದಲ್ಲಿ ಹೃಷಿಕೇಶ ನಾಸಿಕ ಸದನದಲ್ಲಿ ಶ್ರೀಧರನು ಜಿಹ್ವೆಯೊಳಿಪ್ಪ ವಾಮನನು ವಿದಿತ ತ್ರಿವಿಕ್ರಮನು ನೇತ್ರದಿ ಮಧುಹತ್ವದ್ಯೇಷದೊಳಗಿಹ ಕರ್ಣದಲ್ಲಿ ಇಪ್ಪನು ವಿಷ್ಣು ನಾಮಕ ಶ್ರವಣನೆಂದೆನಿಸೆ. ಇಲ್ಲಿ ಹೇಳ್ತಾ ಇದ್ದಾರೆ, ಪದ್ಮನಾಭನು ಪಾಣಿಯಲ್ಲಿದ್ದಾನೆ, ಕೈಯಲ್ಲಿದ್ದಾನೆ. ಬಾಯಿಯಲ್ಲಿ ಹೃಷಿಕೇಶ ಇದ್ದಾನೆ. ಪಂಚಜ್ಞಾನೇಂದ್ರಿಯ, ಪಂಚಜ್ಞಾನೇಂದ್ರಿಯದಲ್ಲಿ ಶ್ರೀಧರ ತ್ರಿವಿಕ್ರಮ, ನಾಸಿಕದಲ್ಲಿ ಶ್ರೀಧರ ತ್ರಿವಿಕ್ರಮ, ಜಿಹ್ವೆಯಲ್ಲಿ ವಾಮನ, ಕಣ್ಣಿನಲ್ಲಿ ಸೂರ್ಯಾಂತರ್ಗತನಾಗಿದ್ದಾನೆ ವಿದಿತ, ಅಹಂಕಾರದಲ್ಲಿ ಮಧುಸೂದನ, ಪ್ರಾಣದಲ್ಲಿ ಮಧುಸೂದನ, ಈ ರೀತಿಯಾಗಿ ಕರ್ಣದಲ್ಲಿ ದಿಗ್ಗಭಿಮಾನಿಯಾಗಿ ವಿಷ್ಣು ರೂಪದಿಂದ ಇದ್ದಾನೆ ಪರಮಾತ್ಮ. ಈ ರೀತಿಯಾಗಿ ಪರಮಾತ್ಮ ಇದ್ದಾನೆ. ಕೈಗಳಲ್ಲಿ ಪದ್ಮನಾಭ, ಮುಖದಲ್ಲಿ ಹೃಷಿಕೇಶ, ಮೂಗಿನಲ್ಲಿ ಶ್ರೀಧರ, ಜಿಹ್ವೆಯಲ್ಲಿ ವಾಮನ, ತ್ರಿವಿಕ್ರಮ ಚರ್ಮದಲ್ಲಿ, ಕಣ್ಣುಗಳಲ್ಲಿ ಮಧುಸೂದನ, ಕಿವಿಗಳಲ್ಲಿ ವಿಷ್ಣು. ಹೀಗೆ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಮನದೊಳಿಯ ಮಾಧವ ಧನಪಸಕ ತತ್ವಗಳು, ನಾರಾಯಣ ಮಹತ್ತತ್ವಗಳು ಅವ್ಯಕ್ತದಲ್ಲಿ ಕೇಶವನು. ಇನಿತು ರೂಪವ ದೇಹದಳು ಚಿಂತನೆಯ ಗೈವ ಮಹಾತ್ಮರೆಳೆಯಳು, ಮನುಜರಲ್ಲ ಮರರೇ ಸರಿ ಹರಿಕೃಪಾದಲ ಬಲದೆ. ಮನಸ್ತತ್ವದಲ್ಲಿ ಇಂದ್ರ ಕಾಮಾದಿ ಅಂತರ್ಗತನಾಗಿ ಗೋವಿಂದ ಇದ್ದಾನೆ. ಧನಪಸಕ ತತ್ವ ಕುಬೇರ ಮಿತ್ರ, ರುದ್ರ ಅಹಂಕಾರದಲ್ಲಿ ಮಾಧವ. ಆಮೇಲೆ ಮಹತ್ತತ್ವದಲ್ಲಿ ಬ್ರಹ್ಮವಾಯುಗಳು, ಅಲ್ಲಿ ನಾರಾಯಣ. ಅವ್ಯಕ್ತ ತತ್ವದಲ್ಲಿ ಮಹಾಲಕ್ಷ್ಮೀ ದೇವಿ, ಆಮೇಲೆ ಭಾರತೀ ಸರಸ್ವತಿಯರು, ಅಲ್ಲಿ ಕೇಶವ ಇದ್ದಾನೆ. ಈ ರೀತಿಯಾಗಿ 5 ರೂಪಗಳನ್ನು ತಿಳಿದುಕೊಂಡು ಆ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ನೆನಪು ಬರಬೇಕು. ಪ್ರತಿ ಕ್ಷಣಕ್ಕೆ ನಮ್ಮ ದೇಹದ ಕಣದಲ್ಲಿ ಆ ಪರಮಾತ್ಮ ಕುಳಿತುಕೊಂಡು ನಮ್ಮ ಎಲ್ಲ ಕೆಲಸಗಳನ್ನು ಅವನೇ ಮಾಡಿಸ್ತಾ ಇದ್ದಾನೆ. ನೆಲದೊಳೆಪ್ಪನು ಕೃಷ್ಣ ರೂಪದಿ, ಜಲದೊಳೆಪ್ಪನು ಹರಿಯನಿಸಿ, ಶಿಖಿಯೊಳಗಿಪ್ಪನು ಪರಶುರಾಮ ಉಪೇಂದ್ರನೆಂದೆನಿಸಿ, ಎಲ್ಲರೊಳಗಿಪ್ಪ ಜನಾರ್ದನು, ಬಾಂದಳದೊಳ ಅಚ್ಯುತ ಗಂಧನರ ಹರಿ ಪೊಳೆವಧೋಕ್ಷದ ರಸಗಳು ರಸರೂಪ ತಾನಾಗಿ. ಪಂಚಭೂತಗಳಲ್ಲಿರುವ ರೂಪ ಹೇಳ್ತಾನೆ. ನೆಲದಲ್ಲಿ ಪೃಥ್ವಿ ತತ್ವದಲ್ಲಿ ಧರಾಶನೇಶ್ವರ ಕೃಷ್ಣ ರೂಪ, ಜಲದಲ್ಲಿ ಅಪ್ಪು ತತ್ವದಲ್ಲಿ ವರುಣ ಹರಿರೂಪ, ಶಿಖೆಯಲ್ಲಿ ತೇಜ ತತ್ವದಲ್ಲಿ ಅಗ್ನಿ,
ಅಲ್ಲಿ ಪರಶುರಾಮ ಉಪೇಂದ್ರ ರೂಪ. ಎಲ್ಲರೂ ಅಂದರೆ ವಾಯುತತ್ವದಲ್ಲಿ ಪ್ರವಾಹ ವಾಯು, ಅಲ್ಲಿ ಜನಾರ್ದನ ರೂಪದಿಂದಿದ್ದಾನೆ. ಬಾಂದಳದಲ್ಲಿ ಆಕಾಶ ತತ್ವದಲ್ಲಿ ಗಣೇಶ, ಅಲ್ಲಿ ಅಚ್ಯುತ. ಈ ರೀತಿಯಾಗಿ ಪರಮಾತ್ಮ ಆಯಾ ಇದ್ದು ಎಲ್ಲರನ್ನ ಕಾಪಾಡ್ತಾ ಇದ್ದಾನೆ. ನೋಡಿರಿ, ಆ ಪರಮಾತ್ಮನ ಮಹಿಮೆ ಎಷ್ಟಿದೆ. ಈ ವಿವರವನ್ನು ನಾಳೆ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವಿನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.